ಉಪ್ಪಾರಪೇಟೆ ಪೊಲೀಸರಿಂದ ಚಂದ್ರಶೇಖರ ಸ್ವಾಮೀಜಿಗೆ ನೋಟಿಸ್ ಹಿನ್ನೆಲೆ. ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆ, ನನಗೆ ನೋಟಿಸ್ ಕೊಟ್ಟಿದ್ರು, ಕ್ಷಮೆ ಕೇಳಿದ ಮೇಲೆ ಕೂಡ ಕೇಸ್ ಮಾಡಿದ್ದಾರೆ. ನನಗೆ ಹುಷಾರಿಲ್ಲ, ನಡೆಯೋಕೆ ಆಗಲ್ಲ, ಎಲ್ಲಿಗೂ ಕೂಡ ತಿರುಗಾಡೋಕೆ ಆಗಲ್ಲ, ಹೀಗಾಗಿ ನನಗೆ ಹೋಗೋದಕ್ಕೆ ಆಗೋದಿಲ್ಲ. ಮಠದವರೆಗೂ ಬಂದು ಪೊಲೀಸರು ನೋಟಿಸ್ ನೀಡಿದ್ರು, ಈ ತರ ಹುಷಾರಿಲ್ಲ ಅಂತ ಹೇಳಿದ್ದೀನಿ, ಇಲ್ಲಿಗೆ ಬಂದ್ರೆ ಹೇಳಿಕೆ ಕೊಡ್ತೀನಿ. ಎಂತೆಂತ ವಿಷಯದಲ್ಲಿ ಏನೂ ಮಾಡಲ್ಲ, ನಮ್ಮ ವಿಚಾರದಲ್ಲಿ ಕೇಸ್ ಮಾಡ್ತಾರೆ. ಪೊಲೀಸ್ ಇಲಾಖೆ ವಿರುದ್ಧ ಚಂದ್ರಶೇಖರ ಸ್ವಾಮೀಜಿ ಅಸಮಾಧಾನ. ಬೇರೆಯವರ ಮೇಲೆ ಏನೂ ಕ್ರಮ ಕೈಗೊಳ್ಳಲ್ಲ. ಎಚ್ಡಿಕೆ ಕರಿಯ ಅಂದೋರ್ ಮೇಲೆ ಕ್ರಮವಿಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದ್ರು, ಅವರನ್ನ ಏನೂ ಮಾಡಿಲ್ಲ. ನಾನು ಕ್ಷಮೆ ಕೇಳಿದ್ರು ಕೂಡ ಈ ರೀತಿ ಕೇಸ್ ಮಾಡಿದ್ದಾರೆ. ಈ ವಯಸ್ಸಲ್ಲಿ ನನಗೆ ಕೇಸ್ ಅಂತಿದ್ದಾರೆ. ಆಗ್ಲಿ ಅವರು ಬಂದು ಕೇಳಿದ್ರೆ ಉತ್ತರ ಕೊಡ್ತೀನಿ ಅಂತ ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಅವ್ರನ್ನೆಲ್ಲ ಏನು ಮಾಡಿ ಇವ್ರಿಗೆ ನಮ್ಮ ಕುಮಾರಸ್ವಾಮಿಗೆ ಕುಮಾರ್ ಅವ್ರಿಗೂ ಏನು ಮಾಡ್ತೀವಿ. ಹೀಗೆ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಮಾಡ್ತಾವ್ರೆ. ಏನು ಇದಕ್ಕೆ ಸರ್ಕಾರ ಕುಮ್ಮ ಕೊಡುತ್ತಿದೆ ಈ ಥರ ವಿಚಾರಗಳಿಗೆ. ಅದು ಗೊತ್ತಿಲ್ಲ ನಮಗೆ. ಸರಿ ಸರ್. ಈಗ ಕುಮಾರಸ್ವಾಮಿಗೆ ಸರಿಯಾಗಿ ಅವರು ಸೆಂಟ್ರಲ್ ನ್ಯೂಸ್ ಅದನ್ನೆಲ್ಲ ಏನು ಮಾಡಿ ವಿಧಾನಸೌಧದಲ್ಲಿ ಪಾಕಿಸ್ತಾನದಲ್ಲಿ ಅದನ್ನೇ ಹೀಗೆ